ಬಾಲ್ಯ ಮತ್ತು ಪ್ರಾರಂಭಿಕ ಜೀವನ. ಗುರು ರಾಘವೇಂದ್ರ ಸ್ವಾಮಿಗಳು 16ನೇ ಶತಮಾನದಲ್ಲಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸಿದರು. ಅವರ ಮೂಲ ಹೆಸರು ವೆಂಕಟನಾಥ. ಬಾಲ್ಯದಲ್ಲಿಯೇ ಅವರು ಅತ್ಯಂತ ಬುದ್ಧಿವಂತರು ಮತ್ತು ಧಾರ್ಮಿಕ ಮನೋಭಾವ ಹೊಂದಿದ್ದರು. ವೇದಗಳು, ಶಾಸ್ತ್ರಗಳು ಮತ್ತು ಸಂಸ್ಕೃತ ಸಾಹಿತ್ಯದಲ್ಲಿ ಅವರು ವಿಶಿಷ್ಟ ಪ್ರತಿಭೆ ತೋರಿದರು. ವಿದ್ಯಾಭ್ಯಾಸ ಮತ್ತು ಗೃಹಸ್ಥಾಶ್ರಮ. ಅವರು ಕಾವೇರಿ ತೀರದಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ತತ್ವಶಾಸ್ತ್ರದಲ್ಲಿ ಪರಿಣತಿ ಗಳಿಸಿದರು. ನಂತರ ಗೃಹಸ್ಥಾಶ್ರಮ ಪ್ರವೇಶಿಸಿ ಕುಟುಂಬ ಜೀವನ ನಡೆಸಿದರು. ಆದರೆ ಆರ್ಥಿಕ ಸಂಕಷ್ಟಗಳ ನಡುವೆಯೂ ಧರ್ಮ ಮತ್ತು ಅಧ್ಯಯನವನ್ನು ಬಿಡಲಿಲ್ಲ. ವೈರಾಗ್ಯ ಮತ್ತು ಸನ್ಯಾಸ ಜೀವನ. ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥ ಅವರ ಆಶೀರ್ವಾದದಿಂದ ವೆಂಕಟನಾಥರು ಸನ್ಯಾಸವನ್ನು ಸ್ವೀಕರಿಸಿ ರಾಘವೇಂದ್ರ ತೀರ್ಥ ಎಂದು ಪ್ರಸಿದ್ಧರಾದರು. ಅವರು ಮಠದ ಪೀಠಾಧಿಪತಿಯಾಗಿ ಸೇವೆ ಸಲ್ಲಿಸಿ ಧರ್ಮ ಪ್ರಚಾರದಲ್ಲಿ ತೊಡಗಿದರು. ಮಠದ ಸೇವೆ ಮತ್ತು ಧರ್ಮ ಪ್ರಚಾರ. ರಾಘವೇಂದ್ರ ಸ್ವಾಮಿಗಳು ದೇಶದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಧರ್ಮದ ಮಾರ್ಗವನ್ನು ಜನರಿಗೆ ತಿಳಿಸಿದರು. ಅವರು ವೇದಾಂತ, ನ್ಯಾಯ ಮತ್ತು ಭಕ್ತಿ ತತ್ವಗಳನ್ನು ಸುಲಭವಾಗಿ ಜನರಿಗೆ ಬೋಧಿಸಿದರು. ಅನೇಕ ಗ್ರಂಥಗಳನ್ನು ರಚಿಸಿ ಜ್ಞಾನವನ್ನು ಹರಡಿದರು. ಭಕ್ತರ ಮೇಲಿನ ಕರುಣೆ ಮತ್ತು ಮಹಿಮೆಗಳು. ಸ್ವಾಮಿಗಳ ಜೀವನದಲ್ಲಿ ಅನೇಕ ಅದ್ಭುತ ಘಟನೆಗಳು ಕಂಡುಬರುತ್ತವೆ. ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಅವರಿಗೆ ಆಶೀರ್ವಾದ ನೀಡುತ್ತಿದ್ದರು. ಅಂಧರಿಗೆ ದೃಷ್ಟಿ, ಬಡವರಿಗೆ ಸಹಾಯ ಮತ್ತು ಸಂಕಷ್ಟದಲ್ಲಿರುವವರಿಗೆ ಮಾರ್ಗದರ್ಶನ ನೀಡಿದ ಮಹಿಮೆಗಳನ್ನು ಭಕ್ತರು ಇಂದಿಗೂ ನೆನಪಿಸುತ್ತಾರೆ. ಮಧ್ವಾಚಾರ್ಯರ ತತ್ವದ ಪ್ರಭಾವ. ಗುರು ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ದ್ವೈತ ತತ್ವವನ್ನು ಅನುಸರಿಸಿದರು. ಈ ತತ್ವವು ಭಗವಂತ ಮತ್ತು ಜೀವಾತ್ಮರ ನಡುವೆ ಶಾಶ್ವತ ಭೇದವಿದೆ ಎಂದು ಸಾರುತ್ತದೆ. ಸ್ವಾಮಿಗಳು ಈ ತತ್ವವನ್ನು ತಮ್ಮ ಉಪದೇಶಗಳಲ್ಲಿ ಸ್ಪಷ್ಟವಾಗಿ ಪ್ರತಿಪಾದಿಸಿದರು. ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ. ಅಂತಿಮವಾಗಿ ಅವರು ಆಂಧ್ರಪ್ರದೇಶದ ಮಂತ್ರಾಲಯದಲ್ಲಿ ಜೀವಂತ ಸಮಾಧಿ ಅಂದರೆ ಬೃಂದಾವನ ಪ್ರವೇಶ ಪಡೆದರು. ಈ ಘಟನೆ 1671ರಲ್ಲಿ ನಡೆದಿದೆ ಎಂದು ನಂಬಲಾಗಿದೆ. ಅವರು 700 ವರ್ಷಗಳವರೆಗೆ ಭಕ್ತರನ್ನು ರಕ್ಷಿಸುವುದಾಗಿ ಆಶೀರ್ವಾದ ನೀಡಿದರು ಎಂದು ಭಕ್ತರ ನಂಬಿಕೆ. ಇಂದಿಗೂ ಇರುವ ಆಶೀರ್ವಾದ. ಇಂದಿಗೂ ಮಂತ್ರಾಲಯಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆಯುತ್ತಾರೆ. ಅವರ ಬೃಂದಾವನವು ಭಕ್ತರಿಗಾಗಿ ಆಶ್ರಯಸ್ಥಾನವಾಗಿದೆ. ಗುರು ರಾಘವೇಂದ್ರ ಸ್ವಾಮಿಗಳ ಜೀವನವು ಭಕ್ತಿ, ತ್ಯಾಗ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವವರಿಗೆ ಶಾಶ್ವತ ಪ್ರೇರಣೆಯಾಗಿದೆ.